ಊಬರ್ ಹಾಗೂ ಓಲಾ ರ್ಯಾಪಿಡೋ ನಡುವೆ ಪೈಪೋಟಿ. ಸರ್ಕಾರ ಆದೇಶಕ್ಕೂ 3 ಕಾಸಿನ ಬೆಲೆಯನ್ನು ಕೊಡ್ತಾ ಇಲ್ಲ. ಅಗ್ರಿಗೇಟ್ ಕಂಪನಿಗಳ ಕಾಂಪಿಟೇಷನ್ ನಡುವೆ ಬಡವಾಗುತ್ತಿದೆ ಲಕ್ಷಾಂತರ ಕ್ಯಾಬ್ ಚಾಲಕರು. ಓಲಾ ಊಬರ್ ರ್ಯಾಪಿಡೋ ನಡುವೆ ಪೈಪೋಟಿ. ಸರ್ಕಾರ ಆದೇಶಕ್ಕೂ 3 ಕಾಸಿನ ಬೆಲೆಯನ್ನ ಕೊಟ್ಟಿಲ್ಲ. ಅಗ್ರಿಗೇಟ್ ಕಂಪನಿಗಳ ಕಾಂಪಿಟೇಷನ್ ನಡುವೆ ಬಡವಾಗ್ತಾ ಇದೆ ಲಕ್ಷಾಂತರ ಕ್ಯಾಬ್ ಚಾಲಕರು. ಕ್ಯಾಬ್ ಫೇರ್ಗಿಂತಲೂ ಕೂಡ ಆಟೋ ಫೇರ್ ಜಾಸ್ತಿ ಆಗ್ತಾ ಇರುವಂತದ್ದು. ಇದು ಯಾಕೆ? ರಾತ್ರಿ ಗೋಲ್ಮಾಲ್ ನಡೀತಿದೆ. ಓಲಾ ಊಬರ್ ರ್ಯಾಪಿಡೋ ಆಡಿದ್ದೆ ಆಟ, ಅಗ್ರಿಗೇಟರ್ ಕಂಪನಿಗಳ ಆಟ ಸಾಕ್ಷ್ಯ ಸಮೇತ ಬಯಲು. ದಂಧೆಗೆ ಗುರು ಅಂತ ಹೇಳ್ತಾ ಇದ್ದಾರೆ ಕ್ಯಾಬ್ ಚಾಲಕರು. ಇದು ಫ್ರೀಡಂ ಟಿವಿಯ ಬಿಗ್ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಓಲಾ ಊಬರ್ ರ್ಯಾಪಿಡೋ ಅವರು ಆಡಿದ್ದೇ ಆಟವಾಗಿದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಯಾವ ವಿಚಾರ ಅಂತಂದ್ರೆ ಏನೇ ಹೇಳಿದ್ರು ಕೂಡ ಅವರು ನಂಬ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ. 3 ಕಾಸಿನ ಬೆಲೆಯೂ ಕೂಡ ಅವ್ರು ಕೊಡ್ತಾ ಇಲ್ಲ. ಅಗ್ರಿಗೇಟ್ ಕಂಪನಿಗಳ ಫೇರ್ ಅಲ್ಲದ ಆಟ ಇದು. ಸಾಕ್ಷ್ಯ ಸಮೇತ ಧೋಖಾ ಬಿಚ್ಚಿಟ್ಟಂತಹ ಚಾಲಕ ರಾಘವೇಂದ್ರ. ಜೆಪಿ ನಗರದಿಂದ ನೆಲಮಂಗಲಕ್ಕೆ 37 ಕಿಲೋಮೀಟರ್. ಪ್ರಯಾಣದ ಅವಧಿ 1 ಗಂಟೆ 8 ನಿಮಿಷ. ರ್ಯಾಪಿಡೋದಲ್ಲಿ ನೋಡೋಣ ಅಂತ ಚೆಕ್ ಮಾಡಿದೆ, ಆಗ ನಿಜವಾದ ಸತ್ಯ ಬಯಲಾಗಿದೆ. ಅಗ್ರಿಗೇಟ್ ಕಂಪನಿಗಳ ಫೇರ್ ಇಲ್ಲದ ಆಟ, ಸಾಕ್ಷ್ಯ ಸಮೇತ ಧೋಖಾ ಬಿಚ್ಚಿಟ್ಟಂತ ಚಾಲಕ ರಾಘವೇಂದ್ರ. ಜೆಪಿ ನಗರದಿಂದ ನೆಲಮಂಗಲ 37 ಕಿಲೋಮೀಟರ್. ಪ್ರಯಾಣದ ಅವಧಿ 1 ಗಂಟೆ 8 ನಿಮಿಷ. ರ್ಯಾಪಿಡೋದಲ್ಲಿ ನೋಡೋಣ ಅಂತ ಚೆಕ್ ಮಾಡಿದೆ. ಆಟೋಗೆ, ಕಾರಿಗೆ ಏನ್ ಅಮೌಂಟ್ ಇದೆ ಅಂತ ನೋಡೋಣ ಅಂತ ಹೇಳಿ ಬೈಕ್ಗೆ 330 ರೂಪಾಯಿ, ಆಟೋಗೆ 660 ರೂಪಾಯಿ, ಕ್ಯಾಬ್ ನಾನ್ ಎಸಿಗೆ 580 ರೂಪಾಯಿ. ಅಂದ್ರೆ ಕ್ಯಾಬ್ಗಿಂತ ಆಟೋ ಫೇರ್ ಜಾಸ್ತಿ ಆಗಿದೆ. ಸರ್ಕಾರ ಫಿಕ್ಸ್ ಮಾಡಿರುವಂತಹ ಕಿಲೋಮೀಟರ್ಗೆ 24 ರೂಪಾಯಿ ಆದ್ರೆ ಕಂಪನಿಗಳು ಇಳಿಸಿರುವ 1 ಕಿಲೋಮೀಟರ್ಗೆ 13 ರೂಪಾಯಿ ಅಂತ ಹೇಳಿ. ಈ ರೀತಿ ಆದ್ರೆ ನಾವು ಹೆಂಗೆ ಬದುಕಬೇಕು ಗೊತ್ತಾಗ್ತಾ ಇಲ್ಲ. ನಾವು ಜೀವನ ಮಾಡೋದು ಹೆಂಗೆ? ಫ್ರೀಡಂ ಟಿವಿಯ ಜೊತೆ ಕ್ಯಾಬ್ ಚಾಲಕ ಆಗಿರುವಂತಹ ರಾಘವೇಂದ್ರ ಅಳಲನ್ನು ತೋಡ್ಕೊಂಡಿದ್ದಾರೆ. ದಯವಿಟ್ಟು ಈ ಸರ್ಕಾರದ ಬಗ್ಗೆ ಗಮನ ಹರಿಸಬೇಕು. ಇದು ಸರ್ಕಾರ ಏನು ನಿಗದಿ ಮಾಡಿದೆಯಲ್ಲ ಅದನ್ನ ಜಾರಿಗೊಳಿಸಬೇಕು. ಕ್ಯಾಬ್ ಚಾಲಕರನ್ನ ಉಳಿಸಿ ಅಂತ ಹೇಳಿ ರಾಘವೇಂದ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ. ನಾನು ಇವಾಗ ಪ್ರೆಸೆಂಟು ಜೆ.ಪಿ. ನಗರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ರ್ಯಾಪಿಡೋದಲ್ಲಿ ಸುಮ್ಮನೆ ನೋಡೋಣ ಅಂತ ಚೆಕ್ ಮಾಡಿದೆ. ಅದು ತೋರಿಸ್ತೀನಿ ನೋಡಿ, 1 ನಿಮಿಷ. ಆಟೋಗೆ ಏನು ಅಮೌಂಟ್ ಇದೆ, ಕಾರಿಗೆ ಏನು ಅಮೌಂಟ್ ಇದೆ, ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. ನೋಡಿ, ಬೈಕಿಗೆ 330, ಆಟೋಗೆ 660, ಆಟೋ ಶೇರಿಗೆ 548, ಕ್ಯಾಬ್ ನಾನ್ ಎಸಿಗೆ 581 ರೂಪಾಯಿ. ಕಾಣಿಸ್ತಾ ಇದೆಯಾ? ಈ ಥರ ಆದರೆ ಹೆಂಗೆ ನಾವು ಮಾಡೋದು, ಯಾವ ಥರ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇವಾಗ ಎಷ್ಟು ಗಂಟೆ? 4:58. ಡ್ರಾಪ್ ಪಾಯಿಂಟ್ ಬಂದು 6:15 ಆಗುತ್ತೆ. ಇಲ್ಲಿಂದ ಸುಮಾರು ಏನಿಲ್ಲ ಅಂದರೂ 1 ನಿಮಿಷ. ನೆಲಮಂಗಲ 37 ಕಿಲೋಮೀಟರ್ ಇದೆ. 37 ಕಿಲೋಮೀಟ್ರ್ 1 ಅವರ್ 8 ನಿಮಿಷ. ಅಂದರೆ ಕ್ಯಾಬ್ಗಿನ್ನ ಆಟೋಗೆ ಜಾಸ್ತಿ 660 ರೂಪಾಯಿ ತೋರಿಸ್ತಾ ಇದ್ದಾನೆ. ಆಮೇಲಿಂದ ಇದೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ, ಟ್ರಾನ್ಸ್ಪೋರ್ಟ್ ಅಧಿಕಾರಿಗಳು ನೋಡಿ. ಸ್ವಲ್ಪ ಡ್ರೈವರ್ಗಳದ್ದು ಒಂದು ಜೀವನ ಇದೆ, ಆಗ್ತಾ ಇಲ್ಲ. ಒಂದು ಡ್ಯೂಟಿ 1 ನಿಮಿಷನೂ 1 ಸೆಕೆಂಡು ತೋರಿಸಲ್ಲ. 1 ನಿಮಿಷ ಅಲ್ಲ, 1 ಸೆಕೆಂಡು ಸಹ ತೋರಿಸಲ್ಲ. ಪಟ್ಟನು ಹೋಗುತ್ತೆ. ನೈಟು ಅಂತೂ ಕೇಳಂಗೆ ಇಲ್ಲ. ನೈಟ್ ಹೊತ್ತು 13 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾನೆ. ಗೌರ್ಮೆಂಟ್ ಫಿಕ್ಸ್ ಮಾಡಿರೋದು 24 ರೂಪಾಯಿ ಫಿಕ್ಸಿಂಗ್ ಇದೆ. ಬಟ್ ರ್ಯಾಪಿಡೋ, ಓಲಾ, ಊಬರ್ ಎಲ್ಲ ಹೆಂಗೆ ಅಂದರೆ ಕಾಂಪಿಟೇಷನ್ನು. ನಾನು ಕಡಿಮೆ ಕೊಡ್ತೀನಿ ಅಂತ ಫೈಟಲ್ಲಿ ಬಿದ್ದುಬಿಟ್ಟಿದ್ದಾರೆ. ಒಂದು ಡ್ಯೂಟಿ 1 ಸೆಕೆಂಡು ತೋರಿಸಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ಸ್ವಲ್ಪ ಗಮನ ಹರಿಸಿ ನೋಡಿ. ಸಚಿವರು ರಾಮಲಿಂಗಾರೆಡ್ಡಿ ಅವರು ದಯವಿಟ್ಟು ಇದನ್ನು ಗಮನ ಹರಿಸಿ.
ನೀವು ಸರ್ಕಾರದಲ್ಲಿ ಏನು ಫಿಕ್ಸ್ ಈ ಕ್ಯಾಬಿಗೆ ಇಂಥ ಕ್ಯಾಬಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ದೀರಾ, ಆ ದುಡ್ಡನ್ನು ಕೊಡಿಸೋ ಅಂತ ಅದನ್ನು ನೋಡಿ ಚಾಲಕರು ಸಮುದಾಯವನ್ನು ಉಳಿಸಿ. ನಮಸ್ಕಾರ. ಎಸ್, ಅದ ಹೇಳ್ತಾ ಇದ್ದಾನೆ, ಗೋಳನ್ನ ಹಂಚಿಕೊಳ್ತಾ ಇದ್ದಾನೆ. ಏನಂತಂದ್ರೆ ನಮಗಿದು ಅನ್ಯಾಯವಾಗ್ತಾ ಇದೆ. ರಾಘವೇಂದ್ರ ಅವ್ರದ್ದು ಕೇಳಿದಲ್ಲ ಮಾತನ್ನ, ನಮಗೆ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಟ್ಯಾಕ್ಸಿ ಏನಿದೆ ಚಾಲಕರಿಗೆ ನ್ಯಾಯವನ್ನ ಕೊಡಿಸಿ ಗೌರ್ಮೆಂಟ್ ಅಂತ ಹೇಳಿ ಬೇಡ್ಕೊಳ್ತಾ ಇರುವಂತಹ ದೃಶ್ಯ ಅದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.